Hi everyone, welcome to English grammar videos. Here is the video of the sentences based on the structure. In the previous video, I presented the sentences based on the speech, declarative, interrogative, imperative and exclamatory. Now in this video, you will learn the types of sentences based on the structure simple, compound and complex. Now let us begin this video of sentences with the meaning of the sentence. A sentence is a group of words that are put together to mean something. A sentence is the basic unit of language which expresses a complete thought. Here the meaning of sentences. Sentence is a group of words. ವಾಕ್ಯ ಎಂದರೆ ಒಂದು ಪದಗಳ ಗುಂಪು. They are put together to mean something. ಒಂದು ಅರ್ಥವನ್ನು ಕೊಡುವಂತಹ ಒಂದು ಪದಗಳ ಗುಂಪಿಗೆ ನಾವು ವಾಕ್ಯ ಅಂತ ಕರಿತೇವೆ. ಈ ವಾಕ್ಯ ಅಂತಕ್ಕಂಥದ್ದು ಬೇಸಿಕ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ವಿಚ್ ಎಕ್ಸ್ಪ್ರೆಸ್ ಕಂಪ್ಲೀಟ್ ಥಾಟ್. ಪೂರ್ಣವಾಗಿ ಒಂದು ಅರ್ಥವನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ರಚನೆಯೇ ವಾಕ್ಯವಾಗಿರುತ್ತೆ. ಇಟ್ ಮೇ ಆಲ್ಸೋ ಆಸ್ಕ್ ಅಬೌಟ್ ಸಮ್ ಒನ್ ಆರ್ ಸಮಥಿಂಗ್. ವಾಕ್ಯ ಅಂದರೆ ಬೇರೆಯವರನ್ನು ಕೇಳ್ತಕ್ಕಂತಹ ಒಂದು ಪ್ರಶ್ನೆಯೂ ಸಹ ಏನಾಗಿರುತ್ತೆ, ಒಂದು ವಾಕ್ಯ ಅಂತ ಅನಿಸ್ಕೊಳ್ಳುತ್ತೆ. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಸೆಂಟೆನ್ಸಸ್. ಹಿಯರ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. Sentence starts with a capital letter, ends with a punctuation, full stop or question mark or exclamatory, have a subject, have a verb and have a complete thought. ವಾಕ್ಯ ಅಂದಾಗ ವಾಕ್ಯದ ಮೊದಲನೇ ಅಕ್ಷರ ಕ್ಯಾಪಿಟಲಲ್ಲಿರಬೇಕು. ವಾಕ್ಯವು ಒಂದು ಪಂಕ್ಚುಯೇಷನ್ನಿಂದ ಎಂಡ್ ಆಗಬೇಕು, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಆರ್ ಎಕ್ಸ್ಕ್ಲಾಮೇಟರಿ. ವಾಕ್ಯ ಅಂತ ಕರೆದಾಗ ಅದರಲ್ಲಿ ಒಂದು ಸಬ್ಜೆಕ್ಟ್ ಅಂತಕ್ಕಂಥದ್ದು ಇರಬೇಕು. ಆ್ಯಂಡ್ ಎ ವರ್ಬ್, ಒಂದು ಕ್ರಿಯಾಪದವನ್ನು ಒಳಗೊಂಡಿರಬೇಕು. ಆ್ಯಂಡ್ ಫಾರ್ಮ್ ಎ ಕಂಪ್ಲೀಟ್ ಥಾಟ್, ಒಂದು ಪೂರ್ಣವಾದ ಅರ್ಥವನ್ನು ಕೊಡ್ತಕ್ಕಂಥದ್ದು ವಾಕ್ಯ ಆಗಿರುತ್ತೆ. ನಾವು ಬಿಫೋರ್ ಗೋಯಿಂಗ್ ಟು ದಿ ಟೈಪ್ಸ್ ಆಫ್ ಸೆಂಟೆನ್ಸಸ್, first we should know the class, the meaning of class and types of classes. Now let us begin the class. Class ಅಂದರೆ ಏನು? ಸೆಂಟೆನ್ಸ್ ಅಂದರೆ ವಾಕ್ಯ, ಕ್ಲಾಸ್ ಅಂದರೆ ಆ ಸೆಂಟೆನ್ಸ್ಗಿಂತ ಸ್ವಲ್ಪ ಕೆಳಗಿನ ಲೆವೆಲಲ್ಲಿ ಇರ್ತಕ್ಕಂಥದ್ದೇ ನಾವು ಕ್ಲಾಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಉಪವಾಕ್ಯ ಅಂತಲೂ ಸಹ ಇದಕ್ಕೆ ಕರಿತೇವೆ. ಅಂದರೆ ಇದು ಸಹ ವಾಕ್ಯವೇ, ಇದು ವಾಕ್ಯಗಳನ್ನು ಒಂದು ಭಾಗವಾಗಿರುತ್ತೆ. Now let us see the meaning of class. Class is a group of related words that contains at least one subject and one verb, and it is used as a sentence or a part of sentence. Class ಅಂದಾಗ ಇದು ಸಹ ಒಂದು ಪದಗಳ ಗುಂಪಾಗಿದ್ದು, ಇದು ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬನ್ನು ಒಳಗೊಂಡಿರತಕ್ಕಂತಹ ಒಂದು ಸೆಂಟೆನ್ಸ್ ಅಥವಾ ಒಂದು ಸೆಂಟೆನ್ಸ್ನ ಭಾಗವನ್ನು ನಾವು ಕ್ಲಾಸ್ ಎಂದು ಕರಿತೇವೆ. ಇದು ಪೂರ್ಣವಾಗಿ ಒಂದು ವಾಕ್ಯನೂ ಆಗಿರಬಹುದು ಅಥವಾ ವಾಕ್ಯದ ಒಂದು ಭಾಗವಾದರೂ ಆಗಿರಬಹುದು. ಆದರೆ ಇದರಲ್ಲಿ ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬನ್ನು ಒಳಗೊಂಡಿರ್ತಕ್ಕಂಥದ್ದನ್ನೇ ನಾವು ಕ್ಲಾಸ್, ಉಪವಾಕ್ಯ ಎಂದು ಕರಿತೇವೆ. ಈ ಕ್ಲಾಸನ್ನು ಒಂದು ಎಕ್ಸಾಂಪಲ್ಸನ್ನು ನೋಡಿದಾಗ, ಹಿ ಈಸ್ ಎ ನ್ಯೂಸ್ ಪೇಪರ್ ರಿಪೋರ್ಟರ್ ಆ್ಯಸ್ ಎ ಸೆಂಟೆನ್ಸ್, ಒಂದು ವಾಕ್ಯವಾಗಿ. ಶಿ ಲವ್ಸ್ ಮ್ಯೂಸಿಕ್ ಆ್ಯಸ್ ಎ ಸೆಂಟೆನ್ಸ್, ಒಂದು ವಾಕ್ಯವಾಗಿ. ವೇರ್ ಹಿ ಸ್ಟೇಸ್ ಆಸ್ ಎ ಪಾರ್ಟ್ ಆಫ್ ಎ ಸೆಂಟೆನ್ಸ್, ಅಂದರೆ ವಾಕ್ಯದ ಒಂದು ಭಾಗ. ಆ ವಾಕ್ಯದ ಪೂರ್ತಿ ಇನ್ನೂ ಒಂದು ಭಾಗ ಸೇರಿ ಅದು ಪೂರ್ಣ ವಾಕ್ಯವಾಗುತ್ತೆ. ಅದರಲ್ಲಿ ಒಂದು ಭಾಗ ಮಾತ್ರ ವೇರ್ ಹಿ ಸ್ಟೇಸ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಹೂ ಲಿವ್ಸ್ ನೆಕ್ಸ್ಟ್ ಟು ಮೈ ಹೌಸ್ ಆಸ್ ಎ ಪಾರ್ಟ್ ಆಫ್ ಸೆಂಟೆನ್ಸ್, ಒಂದು ವಾಕ್ಯದ ಭಾಗವಾಗಿ ಈ ಕೆಳಗಿನ ಎರಡು ವಾಕ್ಯಗಳನ್ನು ಗಮನಿಸಬಹುದು. ವೇರ್ ಹಿ ಸ್ಟೇಸ್, ಅವನು ಎಲ್ಲಿ ವಾಸವಾಗಿದ್ದಾನೆ ಅಂದರೆ ನೆಕ್ಸ್ಟ್ ಟು ಮೈ ಹೌಸ್, ನನ್ನ ಮನೆಯ ಪಕ್ಕದಲ್ಲಿ. ಅಲ್ಲಿಗೆ ಅರ್ಧ ವಾಕ್ಯವನ್ನು ಕೊಟ್ಟಿಲ್ಲ, ಒಂದು ಭಾಗ, ವಾಕ್ಯದ ಒಂದು ಭಾಗವನ್ನು ಮಾತ್ರನೇ ಕೊಟ್ಟಿದ್ದಾರೆ. ಬಟ್ ಇದು ಒಂದು ಕ್ಲಾಸ್ ಆಗುತ್ತೆ. ಹೂ ಲೈವ್ಸ್ ನೆಕ್ಸ್ಟ್ ಟು ಮೈ ಹೌಸ್, ನನ್ನ ಮನೆಯ ಪಕ್ಕದಲ್ಲಿರೋದು ಯಾರಂದರೆ ಮೈ ಫ್ರೆಂಡ್, ನನ್ನ ಸ್ನೇಹಿತ. ಅಂದರೆ ಇದು ಪೂರ್ಣ ವಾಕ್ಯ ಇಲ್ಲ, ವಾಕ್ಯದ ಒಂದು ಭಾಗವನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಾಸ್ ಅಂದಾಗ ನೆನಪಿಟ್ಕೊಳ್ಳಿ, ಇಟ್ ಈಸ್ ಎ ಸೆಂಟೆನ್ಸ್ ಆರ್ ಮೇ ಬಿ ಎ ಪಾರ್ಟ್ ಆಫ್ ಸೆಂಟೆನ್ಸ್ ವಿಚ್ ಶುಡ್ ಕಂಟೈನ್ ಅ ವರ್ಬ್ ಆ್ಯಂಡ್ ಅ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬನ್ನು ಒಳಗೊಂಡಿದ್ದು ಒಂದು ಅರ್ಥವನ್ನು ಕೊಡ್ತಕ್ಕಂತಹ ಒಂದು ಉಪವಾಕ್ಯವನ್ನು ನಾವು ಕ್ಲಾಸ್ ಎಂದು ಕರಿತೇವೆ. ಇದು ಪೂರ್ಣ ವಾಕ್ಯವೂ ಆಗಿರಬಹುದು, ವಾಕ್ಯದ ಒಂದು ಭಾಗವೂ ಸಹ ಆಗಿರಬಹುದು.
Now let us move on to the types of classes. Here it is very important to know the types of classes. ಇಲ್ಲಿ ಕ್ಲಾಸಸ್ನ ವಿಧಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ನಮಗೆ ವಾಕ್ಯಗಳನ್ನು ಕಲಿಯೋದಕ್ಕೆ ಸಹಾಯಕವಾಗಿರುತ್ತೆ. Now let's move on to the types of classes. Here is the first type of class, independent classes. ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರವಾದಂತಹ ಉಪವಾಕ್ಯಗಳು. ಇದರ ಅರ್ಥ ಏನು ಹೇಳುತ್ತೆ? ಸ್ವತಂತ್ರ ಅಂದಾಗ ಆ ಒಂದೇ ವಾಕ್ಯ ಪೂರ್ಣವಾಗಿ ಸ್ವತಂತ್ರವಾಗಿ ಒಂದು ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಇರುತ್ತೆ ಅಂತಕ್ಕಂತಹ ಒಂದು ಭಾವನೆಯನ್ನು ಇದು ಕೊಡ್ತಾ ಇದೆ. Now let's see the meaning of independent classes. An independent class has a subject and a verb and can stand alone as a sentence. ಇಲ್ಲಿ ಗಮನಿಸಿ ಅರ್ಥವನ್ನು. an independent class, ಆ ಒಂದು ಸ್ವತಂತ್ರ ಉಪವಾಕ್ಯ ಅಂತಕ್ಕಂಥದ್ದು ಹ್ಯಾಸ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್. ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್, ಒಂದು ಕ್ರಿಯಾಪದ ಇರುತ್ತೆ. ಆ್ಯಂಡ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಅಂದರೆ ಏಕವಾಗಿ ಅಥವಾ ಒಂಟಿಯಾಗಿ ನಿಂತು ಒಂದು ವಾಕ್ಯದ ಪೂರ್ತಿ ಲಕ್ಷಣಗಳನ್ನು ಒಳಗೊಂಡಿದ್ದು ಒಂದು ಪೂರ್ತಿ ಅರ್ಥ ಕೊಡ್ತಕ್ಕಂಥ ವಾಕ್ಯವಾಗಿರುತ್ತೆ. ಒಂದೇ ಸಬ್ಜೆಕ್ಟ್, ಒಂದು ವರ್ಬ್ ಇರುತ್ತೆ, ಮತ್ತು ಅದು ಒಂದೇ ವಾಕ್ಯ ಏನಾಗುತ್ತೆ, ಒಂದು ಪೂರ್ತಿ ಅರ್ಥವನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಬೇರೆಯ ವಾಕ್ಯದ ಸಹಾಯವಿಲ್ಲದೆ ಅರ್ಥವನ್ನು ಹೇಳ್ತಕ್ಕಂಥದ್ದನ್ನು ಇಂಡಿಪೆಂಡೆಂಟ್ ಕ್ಲಾಸ್, ಸ್ವತಂತ್ರವಾದಂಥ ಉಪವಾಕ್ಯಗಳು ಅಂತ ಕರಿತೇವೆ. ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಮೈ ನೇಮ್ ಈಸ್ ರಾಧಿಕಾ, ಐ ಗೋ ಟು ಹೋಮ್, ಶಿ ಸಿಂಗ್ಸ್ ವೆಲ್, ದೇ ಪ್ಲೇಡ್ ಕ್ರಿಕೆಟ್, ಯು ಆರ್ ರೀಡಿಂಗ್ ವೆಲ್, ಸರಳ ಈಸ್ ಗುಡ್ ಗರ್ಲ್. ನೋಡಿ, ಎಲ್ಲ ವಾಕ್ಯಗಳು ಒಂದು ಸಬ್ಜೆಕ್ಟ್ ಮೈ ನೇಮ್ ಆಗಿರ್ಬೋದು, ಐ, ಶಿ, ದೇ, ಯು, ಸರಳ, ಇವೆಲ್ಲ ಸಬ್ಜೆಕ್ಟ್ ಆದರೆ ವರ್ಬ್ಸು ಈಸ್, ಗೋ, ಸಿಂಗ್ಸ್, ಪ್ಲೇಡ್, ಆರ್ ರೀಡಿಂಗ್, ಈಸ್, ಈ ವರ್ಬ್ಸು ಒಂದು ಸಬ್ಜೆಕ್ಟ್, ಒಂದು ವರ್ಬ್ ಇದೆ. ಈ ಪೂರ್ತಿ ವಾಕ್ಯ ಒಂದೊಂದು ವಾಕ್ಯನೂ ಅರ್ಥವನ್ನು ಕೊಡ್ತಾ ಇದೆ. ಅಂದರೆ ಒಂದೇ ವಾಕ್ಯ ಏನಾಗುತ್ತೆ, ಪೂರ್ತಿ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಇನ್ನೊಂದರ ಒಂದು ಅವಶ್ಯಕತೆ ಇರೋದಿಲ್ಲ. ಅಂಥದ್ದನ್ನೇ ಸ್ವತಂತ್ರವಾದಂಥ ಉಪವಾಕ್ಯಗಳು ಮೀನ್ಸ್ ಇಂಡಿಪೆಂಡೆಂಟ್ ಕ್ಲಾಸಸ್ ಎಂದು ಕರಿತೇವೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ನೆನಪಿಟ್ಕೊಳ್ಳಿ, ಎ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್. ಎ ಸೆಂಟೆನ್ಸ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಅಂದರೆ ಏಕವಾಗಿ ಅಥವಾ ಒಂಟಿಯಾಗಿ ಆ ಒಂದೇ ವಾಕ್ಯ ನಮಗೆ ನಿಂತು ಅರ್ಥವನ್ನು ಕೊಡುತ್ತೆ. ಒಂದು ವಾಕ್ಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರೋದನ್ನೇ ಇಂಡಿಪೆಂಡೆಂಟ್ ಕ್ಲಾಸಸ್ ಎಂದು ಕರಿತೇವೆ. ನಾವು ದ ನೆಕ್ಸ್ಟ್ ಟೈಪ್, ಎರಡನೇ ಟೈಪನ್ನು ನೋಡೋಣ. ಡಿಪೆಂಡೆಂಟ್ ಕ್ಲಾಸಸ್. ಡಿಪೆಂಡೆಂಟ್ ಅದರ ಅರ್ಥವೇ ಹೇಳ್ತಾ ಇದೆ ಅವಲಂಬಿತ ವಾಕ್ಯಗಳು ಅಂತ. ಅಂದರೆ ಒಂಟಿಯಾಗಿ ಆ ವಾಕ್ಯ ಪೂರ್ತಿ ಅರ್ಥವನ್ನು ಕೊಡೋದಿಲ್ಲ, ಪೂರ್ಣವಾಗಿ ಅರ್ಥವನ್ನು ಕೊಡೋದಿಲ್ಲ, ಅದು ಇನ್ನೊಂದು ವಾಕ್ಯದ ಮೇಲೆ ಅವಲಂಬನೆಯಾಗಿರುತ್ತೆ ಅಂತಕ್ಕಂಥದ್ದು. ಲೆಟ್ ಅಸ್ ಸಿ. A dependent class has a subject and a predicate, but it cannot stand alone as a sentence. ಇಲ್ಲಿ ನೋಡಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದಾಗ ಎ ಸಬ್ಜೆಕ್ಟ್ ಆ್ಯಂಡ್ ಎ ಪ್ರೆಡಿಕೇಟ್, ಒಂದು ಆಬ್ಜೆಕ್ಟ್ ಇರುತ್ತೆ, ಬಟ್ ಇಟ್ ಕೆನಾಟ್ ಸ್ಟ್ಯಾಂಡ್ ಅಲೋನ್. ಆದರೆ ಆ ವಾಕ್ಯ ಒಂಟಿಯಾಗಿ ನಿಂತು ಪೂರ್ತಿ ವಾಕ್ಯದ ಲಕ್ಷಣವನ್ನು ಕೊಡೋದಿಲ್ಲ ಅಥವಾ ಪೂರ್ತಿ ಅರ್ಥವನ್ನು ಸಹ ಕೊಡೋದಿಲ್ಲ. ಇಟ್ ರಿಕ್ವೈರ್ಸ್ ಅನದರ್ ಸೆಂಟೆನ್ಸ್ ಟು ಗಿವ್ ಕಂಪ್ಲೀಟ್ ಮೀನಿಂಗ್. ಈ ವಾಕ್ಯ ಇನ್ನೊಂದು ವಾಕ್ಯದ ಒಂದು ಮೇಲೆ ಅವಲಂಬನೆ ಆಗಿರುತ್ತೆ ಪೂರ್ತಿ ಅರ್ಥವನ್ನು ಕೊಡೋದಕ್ಕೆ. ಅದಕ್ಕೆ ಇದನ್ನು ಡಿಪೆಂಡೆಂಟ್ ಕ್ಲಾಸಸ್ ಅಂದರೆ ಅವಲಂಬಿತವಾಗಿರ್ತಕ್ಕಂಥ ವಾಕ್ಯಗಳು, ಸ್ವತಂತ್ರವಾಗಿಯೂ ಅರ್ಥವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು. ಲೆಟ್ ಸಿ ದ ಎಕ್ಸಾಂಪಲ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಹಿಯರ್ ಆರ್ ದ ಎಕ್ಸಾಂಪಲ್ಸ್. ವೆನ್ ಐ ಗೋ ಟು ಹೋಮ್. ಗಮನಿಸಿ, ವೆನ್ ಐ ಗೋ ಟು ಹೋಮ್, ನಾನು ಮನೆಗೆ ಹೋದರೆ. ನಾನು ಮನೆಗೆ ಹೋದಾಗ ಏನು ಮಾಡ್ತೀವಿ, ಏನಾಗುತ್ತೆ, ಅರ್ಥ ಕೊಡ್ತಾ ಇಲ್ಲ. ನಾನು ಮನೆಗೆ ಹೋದಾಗ ಮುಂದೆ ಏನಾಯಿತು ಹೇಳ್ತಾ ಇಲ್ಲ. ಆದರೆ ಇದು ಸಹ ಒಂದು ಸೆಂಟೆನ್ಸ್ ಆಗಿರುತ್ತೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ಒನ್ ಮೋರ್ ಸೆಂಟೆನ್ಸ್. ವೆನ್ ಐ ಗೋ ಟು ಹೋಮ್, ಐ ಈಟ್ ಮೈ ಲಂಚ್, ಐ ಗೋ ಟು ಸ್ಲೀಪ್, ಐ ಪ್ಲೇ ವಿತ್ ಮೈ ಚಿಲ್ಡ್ರನ್. ನೋಡಿ, ಇನ್ನೊಂದು ವಾಕ್ಯವನ್ನು ಸೇರಿಸಿದಾಗ ಅದಕ್ಕೆ ಅರ್ಥ ಬರುತ್ತೆ, ಇಲ್ಲದೆ ಹೋದರೆ ಅದು ಪೂರ್ತಿ ಅರ್ಥವನ್ನು ಕೊಡೋದಿಲ್ಲ. ಇವುಗಳನ್ನೇ ನಾವು ಡಿಪೆಂಡೆಂಟ್ ಕ್ಲಾಸಸ್ ಅಂತ ಕರಿತೇವೆ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಇಫ್ ಯು ರೀಡ್ ವೆಲ್, ನೀನು ಚೆನ್ನಾಗಿ ಓದಿದರೆ ಏನಾಗುತ್ತೆ ಹೇಳಿಲ್ಲ. ಆದ್ದರಿಂದ ಇದು ಡಿಪೆಂಡೆಂಟ್, ಇನ್ನೊಂದು ವಾಕ್ಯದ ಮೇಲೆ ಅವಲಂಬಿತವಾಗಿದೆ ಅರ್ಥ ಕೊಡೋದಕ್ಕೆ ಅಂತ. ವೈಲ್ ದ ಟೀಚರ್ ಥಾಟ್ ಮೀ ಟು ರೀಡ್, ಆಫ್ಟರ್ ಫಿನಿಶಿಂಗ್ ಮೈ ಡಿನ್ನರ್, ಬಿಫೋರ್ ಶಿ ಗೋಸ್ ಟು ಬೆಡ್. See, these all sentences needs one more sentences to finish its meaning.
ಈ ಎಲ್ಲ ವಾಕ್ಯಗಳು ಇನ್ನೊಂದು ವಾಕ್ಯ ಬಂದು ಸೇರಿದಾಗಲೇ ಅದಕ್ಕೆ ಪೂರ್ತಿ ಅರ್ಥ ಬರುತ್ತೆ. ಇಲ್ಲದೆ ಹೋದರೆ ಇದು ಪೂರ್ತಿ ನಿಂತು ಪೂರ್ಣವಾದ ಅರ್ಥವನ್ನು ಕೊಡ್ತಾ ಇಲ್ಲ. ಇವುಗಳನ್ನೇನಂತ ಕರಿತೀವಿ? ಡಿಪೆಂಡೆಂಟ್ ಕ್ಲಾಸಸ್, ಅಂದರೆ ಅವಲಂಬಿತ ಉಪವಾಕ್ಯಗಳು. ಬೇರೊಂದು ವಾಕ್ಯವನ್ನು ಸೇರಿದಾಗ ಅಥವಾ ಅದಕ್ಕೆ ಸರಿಯಾದ ಇನ್ನೊಂದು ವಾಕ್ಯ ಬಂದಾಗ ಮಾತ್ರ ಪೂರ್ತಿ ಅರ್ಥ ಕೊಡುತ್ತೆ. ಇಲ್ಲದೆ ಹೋದರೆ ಇಟ್ ಈಸ್ ಎ ಅನ್ಫಿನಿಶ್ಡ್ ಥಾಟ್, ಇದು ಪೂರ್ಣವಾಗಿ ಅರ್ಥ ಕೊಡದೇ ಇರತಕ್ಕಂಥ ಒಂದು ವಾಕ್ಯ ಆಗಿರುತ್ತೆ. ಇವುಗಳನ್ನೇ ನಾವು ಡಿಪೆಂಡೆಂಟ್ ಕ್ಲಾಸಸ್ ಅಂತ ಕರಿತೇವೆ. ದೀಸ್ ಆರ್ ದಿ 2 types of classes, ವೆರಿ ಇಂಪಾರ್ಟೆಂಟ್ ಟು ನೋ ದಿ ಫರ್ದರ್ ಟೈಪ್ಸ್ ಆಫ್ ಸೆಂಟೆನ್ಸ್. ಮುಂದೆ ಬರ್ತಕ್ಕಂಥ ಟೈಪ್ಸ್ ಆಫ್ ಸೆಂಟೆನ್ಸ್ ನಿಮಗೆ ಅರ್ಥ ಆಗಬೇಕಾದ್ರೆ ಇವೆರಡರ ಅರ್ಥ ಬಹಳ ಮುಖ್ಯ. ಇಂಡಿಪೆಂಡೆಂಟ್ ಕ್ಲಾಸ್ ಅಂದಾಗ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇರುತ್ತೆ, ಸ್ವತಂತ್ರವಾಗಿ ನಿಂತು ಅರ್ಥವನ್ನು ಕೊಡುತ್ತೆ. ಡಿಪೆಂಡೆಂಟ್ ಕ್ಲಾಸಸ್ ಅಂದಾಗ ಒಂದು ಸಬ್ಜೆಕ್ಟ್ ಪ್ರೆಡಿಕೇಟ್ ಒಳಗೊಂಡಿದ್ದು ಇದು ಒಂಟಿಯಾಗಿ ನಿಂತು ಪೂರ್ತಿ ಅರ್ಥವನ್ನು ಕೊಡೋದಿಲ್ಲ, ಇನ್ನೊಂದನ್ನು ವಾಕ್ಯದ ಮೇಲೆ ಅವಲಂಬನೆಯಾಗಿರುತ್ತೆ. ಅದನ್ನು ಡಿಪೆಂಡೆಂಟ್ ಕ್ಲಾಸಸ್ ಅಂತ ಕರಿತೇವೆ. ನಾವು let us move on to the main topic. There are 3 types in sentences. One is simple sentence, another is compound sentence, and complex sentences. These are the types of sentences based on the structures. Now let us move on to the simple sentence. Here simple sentences are independent clauses with one subject, one verb and one clause. It must also have a complete thought. Simple sentences, ಸರಳ ವಾಕ್ಯಗಳು ಅಂದರೆ ಇಂಡಿಪೆಂಡೆಂಟ್ ಕ್ಲಾಸಸ್, ಅಂದರೆ ಸ್ವತಂತ್ರವಾದಂತಹ ಉಪವಾಕ್ಯಗಳು. ಏನಿಗೆ ಇಷ್ಟೊತ್ತು ನಾವು ನೋಡಿದ್ವಿ, ಒಂದು ಸಬ್ಜೆಕ್ಟ್ ಇದ್ದು ಒಂದು ವರ್ಬ್ ಇದ್ದು ಪೂರ್ತಿ ಅರ್ಥ ಕೊಡ್ತಾ ಇರುತ್ತೆ, ಅದನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸಿಂಪಲ್ ಸೆಂಟೆನ್ಸಸ್ ಆಲ್ಸೋ ಎ ಇಂಡಿಪೆಂಡೆಂಟ್ ಕ್ಲಾಸಸ್ ವಿತ್ ಒನ್ ಸಬ್ಜೆಕ್ಟ್ ಆ್ಯಂಡ್ ಒನ್ ವರ್ಬ್ ಆ್ಯಂಡ್ ಒನ್ ಕ್ಲಾಸ್, ಒಂದು ಉಪವಾಕ್ಯವನ್ನು ಒಳಗೊಂಡಿರುತ್ತೆ. ಇಟ್ ಮಸ್ಟ್ ಆಲ್ಸೋ ಹ್ಯಾವ್ ಎ ಕಂಪ್ಲೀಟ್ ಥಾಟ್, ಆ ವಾಕ್ಯ ಖಚಿತವಾಗಿ ಪೂರ್ಣವಾದಂಥ ಒಂದು ಅರ್ಥವನ್ನು ನಮಗೆ ಕೊಡ್ತಾ ಇರುತ್ತೆ. ನಾವು ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಹಿಯರ್ ಮೂರ್ತಿ ಏಟ್ ಲಂಚ್, ಮೂರ್ತಿ ಲಂಚ್ ತಿಂದಿದ್ದಾನೆ. ದ ಬಾಯ್ ರಾನ್ ಫಾಸ್ಟ್, ಆ ಹುಡುಗ ಫಾಸ್ಟಾಗಿ ಓಡ್ದ. ರಜನಿ ಈಸ್ ಎ ಟೀಚರ್, ಶಿ ಸ್ಟಡೀಸ್ ಹಾರ್ಡ್. ದ ಚಿಲ್ಡ್ರನ್ ಪ್ಲೇ ಫುಟ್ಬಾಲ್. ಪ್ರತಿಯೊಂದು ವಾಕ್ಯವು ಪೂರ್ಣವಾದ ಅರ್ಥ ಕೊಡ್ತಾ ಇದೆ. ಇವು ಇಂಡಿಪೆಂಡೆಂಟ್ ಕ್ಲಾಸಸ್, ಆ್ಯಂಡ್ ದೀಸ್ ಇಂಡಿಪೆಂಡೆಂಟ್ ಕ್ಲಾಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸಿಂಪಲ್ ಸೆಂಟೆನ್ಸಸ್. ಅಂದರೆ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದ್ದು ಅದು ಪೂರ್ಣ ಅರ್ಥವನ್ನು ಕೊಡ್ತಾ ಇದ್ದರೆ ಅಂಥದ್ದನ್ನು ನಾವು ಸಿಂಪಲ್ ಸೆಂಟೆನ್ಸಸ್ ಅಂತ ಕರಿತೇವೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದಿ ಕಾಂಪೌಂಡ್ ಸೆಂಟೆನ್ಸಸ್. ಹಿಯರ್ ಕಾಂಪೌಂಡ್ ಸೆಂಟೆನ್ಸಸ್ ಆರ್ sentences composed of 2 independent clauses connected one to one another with coordinating conjunction. ಇಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಇದನ್ನು ಕನ್ನಡದಲ್ಲಿ ಮಿಶ್ರ ವಾಕ್ಯ ಅಂತ ಕರಿತೇವೆ. ಇಲ್ಲಿ ಏನಾಗಿರುತ್ತಪ್ಪ ಅಂದರೆ 2 ಇಂಡಿಪೆಂಡೆಂಟ್ ಕ್ಲಾಸಸ್, ಸ್ವತಂತ್ರ ವಾಕ್ಯಗಳು ಎರಡು, ದೇ ಆರ್ ಕನೆಕ್ಟೆಡ್ ಬೈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಎರಡು ವಾಕ್ಯಗಳು ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇಂದ ಏನಾಗಿರುತ್ತೆ, ಜಾಯಿನ್ ಆಗಿರುತ್ತೆ. ಹಿಯರ್ ವೆನ್ ದೀಸ್ ಕಂಜಂಕ್ಷನ್ಸ್ 2 independent clauses, a comma precedes the conjunction. ಇಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಜಾಯಿನ್ ಆದಾಗ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇಂದ ಜಾಯಿನ್ ಆದಾಗ ಒಂದು ಕಾಮದಿಂದ ಏನಾಗಿರುತ್ತೆ, ಆ ಒಂದು ಕಂಜಂಕ್ಷನ್ ಪ್ರೊಸೀಡ್ ಆಗುತ್ತೆ. ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಏನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದಾಗ, ಸಿ ಹಿಯರ್ ಈಸ್ ದಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸಿ ಹಿಯರ್ ದ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಫ್ಯಾನ್ ಬಾಯ್ಸ್. To remember very easily, keep this name in your mind. Fan boys, FANBOYS. F for A and N nor B but, O or Y yet, yes so. These 7 are called coordinating conjunctions. When 2 independent clauses joined with this coordinating conjunctions, then that sentence is called compound sentences. Or if 2 simple sentences are joined together by this coordinating conjunctions, fan boys, for and nor but or yet so, they are called compound sentences.
ಮಕ್ಕಳೇ ಇಲ್ಲಿ ಗಮನಿಸಿ, ಎರಡು ಸರಳ ವಾಕ್ಯಗಳು ಅಥವಾ ಎರಡು ಸ್ವತಂತ್ರವಾದಂತಹ ಒಂದು ಉಪವಾಕ್ಯಗಳು ಈ ಫ್ಯಾನ್ ಬಾಯ್ಸ್, ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೋ ಯಾವುದಾದ್ರೂ ಒಂದು ಕಂಜಂಕ್ಷನನ್ನು ಮಧ್ಯದಲ್ಲಿಟ್ಕೊಂಡು ಎರಡು ವಾಕ್ಯಗಳು ಜಾಯಿನ್ ಆಗಿದ್ದರೆ ಅದನ್ನೇ ನಾವೇನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸಸ್ ಅಂತೇಳಿ ಕರಿತೇವೆ. ನಾವು ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. Here example 1, the man missed work for he woke up late. See, the man missed work ಒಂದು ಇಂಡಿಪೆಂಡೆಂಟ್ ಕ್ಲಾಸ್, he woke up late ಅದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಅದು ಒಂದು ಸರಳ ವಾಕ್ಯ. ಆದರೆ ಎರಡು ಸೇರಿ ಜಾಯಿನ್ ಆಗಿರೋದು ಫಾರ್, ಫಾರ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರೋದ್ರಿಂದ ಇದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೇವೆ. ಮೈ ಸನ್ ಲೈಕ್ಸ್ ಆರೆಂಜಸ್, ನನ್ನ ಮಗ ಆರೆಂಜಸನ್ನು ಇಷ್ಟಪಡ್ತಾನೆ, ಒಂದು ಸ್ವತಂತ್ರ ವಾಕ್ಯ. ಹಿ ಲೈಕ್ಸ್ ಆಪಲ್ಸ್, ಅವನು ಆಪಲ್ಸನ್ನು ಇಷ್ಟಪಡ್ತಾನೆ, ಅದು ಒಂದು ವಾಕ್ಯ. ಬಟ್ ಅವೆರಡನ್ನ ಅಂಡಿಂದ ಜಾಯಿನ್ ಮಾಡಿರೋದ್ರಿಂದ ಸಿ, ಮೈ ಸನ್ ಲೈಕ್ಸ್ ಆರೆಂಜ್ ಆ್ಯಂಡ್ ಹಿ ಲೈಕ್ಸ್ ಆಪಲ್ಸ್, ಅಲ್ಲಿಗೆ ಎರಡು ವಾಕ್ಯಗಳು ಅಂಡ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನಿಂದ ಜಾಯಿನ್ ಆಗಿರೋದಕ್ಕೆ ಇದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೇವೆ. ಹಿ ಡಿಡಂಟ್ ರಿಸೀವ್ ಮೈ ಕಾಲ್ಸ್ nor did he respond to any of my texts. The dress was beautiful but slightly expensive. Should we start class now or wait for everyone to get here? The sauce was sweet yet had a spicy flavor to it. The lady was feeling ill, so she went home to bed. See, all these sentences are simple sentences. They are joined together by coordinating conjunctions. Fan, boys, for, and, nor, but, or, yet, so. So these sentences are called compound sentences. ಈಗ ಮಕ್ಕಳೇ ನಿಮ್ಗೆ ಅರ್ಥ ಆಗಿರುತ್ತಲ್ವಾ, ಇಲ್ಲಿ ಎರಡು ಸ್ವತಂತ್ರವಾದಂತಹ ಕ್ಲಾಸಸ್ ಅಥವಾ ಸರಳ ವಾಕ್ಯಗಳು ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಫ್ಯಾನ್ ಬಾಯ್ಸಿಂದ ಅವು ಜಾಯಿನ್ ಆಗಿದ್ದಾಗ ಅದನ್ನೇ ನಾವೇನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೇವೆ. ನಾವು ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್, ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಏನಿದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದಾಗ, ಹಿಯರ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆರ್ ಸೆಂಟೆನ್ಸಸ್ ವಿತ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಅಟ್ಲೀಸ್ಟ್ ಒನ್ ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದಾಗ ದ ಸೆಂಟೆನ್ಸ್ ಹ್ಯಾಸ್ ವಿತ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಉಪವಾಕ್ಯ ಮತ್ತು ಒಂದು ಡಿಪೆಂಡೆಂಟ್ ಕ್ಲಾಸ್, ಒಂದು ಅವಲಂಬಿತವಾಗಿರ್ತಕ್ಕಂತಹ ಬೇರೊಂದು ವಾಕ್ಯದ ಮೇಲೆ, ಸ್ವತಂತ್ರ ವಾಕ್ಯದ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಒಳಗೊಂಡಿರ್ತಕ್ಕಂಥ ವಾಕ್ಯಗಳಿಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಇವೆರಡು ಹೇಗೆ ಜಾಯಿನ್ ಆಗಿರುತ್ತೆ? ಇಲ್ಲಿ ಜಾಯಿನ್ ಆಗಿರ್ತಕ್ಕಂಥದ್ದು ಬೈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಏಕೆಂದರೆ ಕಾಂಪೌಂಡ್ ಸೆಂಟೆನ್ಸ್ ಆಲ್ರೆಡಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರ್ತಕ್ಕಂಥ ಫ್ಯಾನ್ ಬಾಯ್ಸ್ ಈ ಒಂದು ಕಂಜಂಕ್ಷನ್ಸಿಂದ ಜಾಯಿನ್ ಆಗಿದ್ದರೆ ಅದು ಕಾಂಪೌಂಡ್. ಇಲ್ಲಿ ಕಾಂಪ್ಲೆಕ್ಸ್ ಅಂದಾಗ ಒಂದು ಇಂಡಿಪೆಂಡೆಂಟ್ ಒಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅವೆರಡು ಜಾಯಿನ್ಡ್ ಬೈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತಕ್ಕಂಥದ್ದು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೇನೆ. The independent class and dependent clauses found within a complex sentence are joined together using subordinating conjunctions. ಒಂದೇ ವಾಕ್ಯದಲ್ಲಿ ಒಂದು ಸ್ವತಂತ್ರ ವಾಕ್ಯ ಇನ್ನೊಂದು ಅವಲಂಬಿತ ವಾಕ್ಯ ಬಂದಿರುತ್ತೆ. ಆ ಎರಡೂ ವಾಕ್ಯಗಳು ಈ ಒಂದು ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ಒಳಗೊಂಡಿರುತ್ತೆ ಅಥವಾ ಇವುಗಳಿಂದ ಏನಾಗಿರುತ್ತೆ, ಅದು ಜಾಯಿನ್ ಆಗಿರುತ್ತೆ. ಅಂಥದ್ದನ್ನೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಕರಿತೇವೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್? ಕಾಂಪೌಂಡ್ ಅಂದಾಗ ನೆನಪಿಟ್ಕೊಳ್ಳಿ, ದೇರ್ ಆರ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್, ಎರಡು ಸ್ವತಂತ್ರ ವಾಕ್ಯಗಳಿರುತ್ತೆ ಕಾಂಪೌಂಡ್ನಲ್ಲಿ. ಅಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಕೇವಲ 7 ಇರುತ್ತೆ. ಒಂದು ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ. ಈ 7ರಿಂದ 2 ಇಂಡಿಪೆಂಡೆಂಟ್ ಕ್ಲಾಸ್ ಸ್ವತಂತ್ರ ವಾಕ್ಯಗಳು ಜಾಯಿನ್ ಆದರೆ ಅದು ಕಾಂಪೌಂಡ್. ಆದರೆ ಕಾಂಪ್ಲೆಕ್ಸ್ ಅಂದಾಗ ಒಂದು ಇಂಡಿಪೆಂಡೆಂಟ್ ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಆ ಎರಡೂ ವಾಕ್ಯಗಳು ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸಿಂದ ಜಾಯಿನ್ ಆಗಿರ್ತವೆ. ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ಕೊಟ್ಟಿದ್ದೇನೆ.
ಗಮನವಿಟ್ಟು ನೋಡ್ಕೊಳ್ಳಿ. ಈ ಕಂಜಂಕ್ಷನ್ಸಿಂದ ಏನಾದರೂ ಎರಡು ವಾಕ್ಯ, ಒಂದು ಇಂಡಿಪೆಂಡೆಂಟ್ ಒಂದು ಡಿಪೆಂಡೆಂಟ್ ವಾಕ್ಯ ಜಾಯಿನ್ ಆಗಿದ್ದರೆ ಅದನ್ನು ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಈ ವಾಕ್ಯಗಳನ್ನು ಕಂಡುಹಿಡಿತಕ್ಕಂಥದ್ದು ಬಹಳ ಈಸಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಏನಾದರೂ ವಾಕ್ಯದಲ್ಲಿ ಬಂದಿತ್ತು ಅದು ಕಾಂಪೌಂಡ್. ಅದನ್ನು ಬಿಟ್ಟು ಬೇರೆ ಯಾವುದೇ ಕಂಜಂಕ್ಷನ್ ಇಲ್ಲಿದವ ನೋಡಿ, ಆಫ್ಟರ್, ಆಲ್ದೋ, ಆ್ಯಸ್, ಇಫ್, ಆ್ಯಸ್ ಲಾಂಗ್ ಆ್ಯಸ್ ಮಚ್ ಆಸ್, ಬಿಫೋರ್, ಈವನ್ ಇಫ್, ಹೌ, ಈವನ್ ದೋ, ಆರ್, ಲೆಸ್ಟ್, ನೌ ದಟ್, ಸೊ ದಟ್, ಸಿನ್ಸ್, ಫಾರ್ ಬರೋಲ್ಲ, ಸಿನ್ಸ್, ದೋ, ಟಿಲ್, ಅನ್ಲೆಸ್, ಅಂಟಿಲ್, ವೆನ್, ವೆನ್ಎವರ್, ವೇರ್, ವೇರೆವರ್, ಹೂ, ಇವು ಯಾವುದೇ ಕೋಆರ್ಡಿನೇಟಿಂಗನ್ನು ಬಿಟ್ಟು ಬೇರೆ ಯಾವುದೇ ಕಂಜಂಕ್ಷನ್ ಬಂದು ಒಂದು ಇಂಡಿಪೆಂಡೆಂಟ್ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಜಾಯಿನ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ನಾವು ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್. ನಿಮ್ಗೆ ಈಗ ಅರ್ಥ ಆಗುತ್ತೆ ಎಕ್ಸಾಂಪಲ್ಸನ್ನು ನೋಡಿದಾಗ. ಬಿಕಾಸ್ ಐ ಮಿಸ್ಡ್ ಮೈ ಬಸ್, ಐ ವಾಸ್ ಲೇಟ್. ಐ ವಾಸ್ ಲೇಟ್ ಬಿಕಾಸ್ ಐ ಮಿಸ್ಡ್ ಮೈ ಬಸ್. ಎರಡೂ ರೀತಿ ಬರಿಬೋದು. ಐ ವಾಸ್ ಲೇಟ್ ಮೊದಲು ಬರಿಬೋದು, ಬಿಕಾಸ್ ಐ ಮಿಸ್ಡ್ ಬಸ್ ನಂತರ ಸಹನೂ ಬರಿಬೋದು. ನೋಡಿ, ಬಿಕಾಸ್ ಐ ಮಿಸ್ಡ್ ಮೈ ಬಸ್, ನಾನು ನನ್ನ ಬಸ್ಸನ್ನು ಮಿಸ್ ಆದ್ದರಿಂದ ಅಂತ ಹೇಳಿದ್ರೆ ಅದು ಡಿಪೆಂಡೆಂಟ್. ಏನಾಯಿತು ಅಂತ ಹೇಳಬೇಕು, ಅದು ಡಿಪೆಂಡೆಂಟ್ ಆಗಿರುತ್ತೆ. ಐ ವಾಸ್ ಲೇಟ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್. ನಾನು ಬಸ್ ಮಿಸ್ ಆಯಿತು, ಐ ವಾಸ್ ಲೇಟ್ ಅಂತ ಹೇಳ್ಬೋದು. ಅಥವಾ ಬಸ್ ಬಗ್ಗೆನೇ ಹೇಳ್ದಿರ ಐ ವಾಸ್ ಲೇಟ್, ನಾನು ಲೇಟಾಗಿ ಹೋದೆ ಅಂತ ಹೇಳಿದ್ರೂ ಅರ್ಥ ಆಗುತ್ತೆ. ಅಲ್ಲಿಗೆ ಐ ವಾಸ್ ಲೇಟ್ ಅನ್ನೋದು ಇಂಡಿಪೆಂಡೆಂಟ್, ಬಿಕಾಸ್ ಐ ಮಿಸ್ಡ್ ಮೈ ಬಸ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಸೊ ಈ ಪೂರ್ಣ ವಾಕ್ಯವನ್ನು ನಾವು ಕಾಂಪ್ಲೆಕ್ಸ್ ಅಂತ ಕರಿತೇವೆ. ನೆನಪಿಟ್ಕೊಳ್ಳಿ, ಬಿಕಾಸ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ನೆಕ್ಸ್ಟ್, ಸಿನ್ಸ್ ಐ ಏಟ್ ಸಚ್ ಎ ಲಾರ್ಜ್ ಲಂಚ್ ಐ ಡಿಡೆಂಟ್ ಈಟ್ ಸಫರ್. ಮಧ್ಯಾಹ್ನ ನಾನು ತುಂಬ ಜಾಸ್ತಿ ಲಂಚನ್ನು ತಿಂದಿದ್ದರಿಂದ ಐ ಡಿಡೆಂಟ್ ಈಟ್ ಸಫರ್, ರಾತ್ರಿ ನಾನು ಊಟ ಮಾಡಲಿಲ್ಲ. ನಾವು ಡೈರೆಕ್ಟಾಗಿ ಹೇಳ್ಬೋದು ಐ ಡಿಡೆಂಟ್ ಈಟ್ ಸಫರ್, ನಾನು ರಾತ್ರಿ ಊಟ ಮಾಡಿಲ್ಲ ಅಂತ ಹೇಳ್ಬೋದು. ಆದರೆ ಮುಂದೆ ಹೇಳಿರೋದು ನಾನು ಮಧ್ಯಾಹ್ನ ಚೆನ್ನಾಗಿ ತಿಂದಿರೋದ್ರಿಂದ ಅಂದಾಗ ದಟ್ ಈಸ್ ಡಿಪೆಂಡೆಂಟ್. ಏನಾಯಿತು ನೈಟ್ ಅನ್ನೋದು ಐ ಡಿಡೆಂಟ್ ಈಟ್ ಸಫರ್, ಇದು ಇಂಡಿಪೆಂಡೆಂಟ್. ಇವೆರಡು ಜಾಯಿನ್ ಆಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಆಸ್ ಇಟ್ಸ್ ವೆರಿ ಕೋಲ್ಡ್ ಔಟ್ಸೈಡ್ ವಿ ಶುಡ್ ಡ್ರೆಸ್ ವಾರ್ಮ್ಲಿ. ಆಸ್ ಇಟ್ಸ್ ವೆರಿ ಕೋಲ್ಡ್ ಅನ್ನೋದು ಡಿಪೆಂಡೆಂಟ್, ವಿ ಶುಡ್ ಡ್ರೆಸ್ ವಾರ್ಮ್ಲಿ ಇಂಡಿಪೆಂಡೆಂಟ್. ಸೊ ಇಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಆಲ್ದೋ ಹಿ ಸ್ಟಡಿಡ್ ಹಾರ್ಡ್ ರವಿ ಫೇಲ್ಡ್ ಇಸ್ ಎಕ್ಸಾಮ್. ರವಿ ಫೇಲ್ಡ್ ಇಸ್ ಎಕ್ಸಾಮ್, ರವಿ ಎಕ್ಸಾಮಲ್ಲಿ ಫೇಲ್ ಆದಂದರೆ ಸಾಕು, ಅರ್ಥ ಆಗುತ್ತೆ. ಬಟ್ ದೋ ಹಿ ಸ್ಟಡಿಡ್ ಹಾರ್ಡ್, ಅವ್ನು ಬಹಳ ಚೆನ್ನಾಗಿ ಓದಿದ್ರು ಅಂತ ನಿಲ್ಲಿಸ್ಬಿಟ್ರೆ ಮುಂದೆ ಏನಾಯ್ತು ಅಂತ ಹೇಳಿಲ್ಲ ಅಂದರೆ ಅರ್ಥನೇ ಆಗಲ್ಲ. ಅದಕ್ಕೆ ಆಲ್ದೋ ಹಿ ಸ್ಟಡಿಡ್ ಹಾರ್ಡ್ ಡಿಪೆಂಡೆಂಟ್ ವಾಕ್ಯ, ರವಿ ಫೇಲ್ಡ್ ಹಿಸ್ ಎಕ್ಸಾಮ್ ಇಂಡಿಪೆಂಡೆಂಟ್ ವಾಕ್ಯ. ಇವೆರಡು ಸೇರಿರೋದ್ರಿಂದ ಇದು ಕಾಂಪ್ಲೆಕ್ಸ್ ಆಗುತ್ತೆ. ಶಿ ರಿಟರ್ನ್ ದ ಕಂಪ್ಯೂಟರ್ ಆಫ್ಟರ್ ಶಿ ನೋಟಿಸ್ಡ್ ಇಟ್ ವಾಸ್ ಡ್ಯಾಮೇಜ್ಡ್. ಐ ಲೈಕ್ ಟು ಈಟ್ ಕ್ಯಾಂಡಿ ಬಿಫೋರ್ ಐ ವಾಚ್ ಅ ಮೂವಿ. Fools speak because they have to say something. Whenever it rains, I like to wear my blue coat. ನೋಡಿ, ಲಾಸ್ಟ್ ವಾಕ್ಯ ಸ್ವತಂತ್ರ ವಾಕ್ಯ. ಐ ಲೈಕ್ ಟು ವಿಯರ್ ಮೈ ಬ್ಲೂ ಕೋಟ್. ನನ್ನ ಬ್ಲೂ ಕೋಟನ್ನು ಹಾಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಅಷ್ಟೇ ಸಾಕು, ಅರ್ಥ ಕೊಡುತ್ತೆ. ಬಟ್ ಅದ್ರ ಮುಂದ್ಗಡೆ ಇರೋದು ನೋಡಿ, ವೆನ್ಎವರ್ ಇಟ್ ರೈನ್ಸ್, ಯಾವಾಗಲೇ ಮಳೆ ಬಿದ್ದರು. ನೀವು ಅಷ್ಟೇ ಹೇಳಿಬಿಟ್ರೆ ಮುಂದೆ ಏನು ಹೇಳಲಿಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಯಾವಾಗಲೇ ಮಳೆ ಬಿದ್ದರು ಏನು ಮಾಡ್ತೀಯಾ, ಅದು ಡಿಪೆಂಡೆಂಟ್ ವಾಕ್ಯ. ಮುಂದೆ ಬಂದಿರತಕ್ಕಂಥ ಐ ಲೈಕ್ ಟು ವಿಯರ್ ಮೈ ಬ್ಲೂ ಕೋಟ್, ಇದು ಇಂಡಿಪೆಂಡೆಂಟ್ ಸ್ವತಂತ್ರವಾದಂಥ ಒಂದು ಸರಳ ವಾಕ್ಯ. ಇವೆರಡು ಜಾಯ್ನ್ ಆಗ್ತಿರೋದು ಯಾವುದರಲ್ಲಿ, ವೆನ್ ಎವರ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಕರಿತೀವಿ. ಹಿಯರ್ ಈಸ್ ಲಾಸ್ಟ್ ಎಕ್ಸಾಂಪಲ್. ಐ ಸ್ಮೈಲ್ಡ್ ವೆನ್ ಐ ಹರ್ಡ್ ಮೈ ಸನ್ಸ್ ಜೋಕ್. ಐ ಸ್ಮೈಲ್ಡ್ ಅಂದರೆ ಸಾಕು, ನಾನು ನಗ್ತೇನೆ, ಅದೊಂದೇ ಸಾಕು. ಆದರೆ ವೆನ್ ಐ ಹರ್ಡ್ ಮೈ ಸನ್ ಜೋಕ್ ಅನ್ನೋದು ಡಿಪೆಂಡೆಂಟ್, ಐ ಸ್ಮೈಲ್ಡ್ ಇಂಡಿಪೆಂಡೆಂಟ್. ಇವೆರಡು ಜಾಯ್ನ್ ಆಗಿರೋದು ಯಾವುದು, ವೆನ್. ವೆನ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಅಲ್ಲಿಗೆ ನಿಮಗೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಂಪಲ್ ಸೆಂಟೆನ್ಸ್ ಮೀನ್ಸ್ ಒಂದು ಇಂಡಿಪೆಂಡೆಂಟ್ ಕ್ಲಾಸನ್ನು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೇವೆ. ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇರಬೇಕು, ಪೂರ್ತಿ ಅರ್ಥ ಕೊಡ್ತಾ ಇರುತ್ತೆ. ನಂತರ ಡಿಪೆಂಡೆಂಟ್ ಅಥವಾ ಕಾಂಪೌಂಡ್ ಸೆಂಟೆನ್ಸ್ ಅಂದಾಗ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು, ಎರಡು ಸರಳ ವಾಕ್ಯಗಳು ಕನೆಕ್ಟೆಡ್ ಬೈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಕೋಆರ್ಡಿನೇಟಿಂಗ್ ಅಂದಾಗ ಫ್ಯಾನ್ ಬಾಯ್ಸ್, ಫಾರ್, ಆ್ಯಂಡ್, ನಾರ್, ಬಟ್,
ಆರ್ ಯೆಟ್ ಸೊ. ಈ 7 ಪದಗಳಿಂದ ಏನಾದರೂ 2 ಇಂಡಿಪೆಂಡೆಂಟ್ ಸ್ವತಂತ್ರ ವಾಕ್ಯಗಳು ಜಾಯಿನ್ ಆಗಿದ್ದರೆ ಅದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಅಂದಾಗ ಒಂದು ಇಂಡಿಪೆಂಡೆಂಟ್ ಇನ್ನೊಂದು ಡಿಪೆಂಡೆಂಟ್ ಕ್ಲಾಸು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಆ ಫ್ಯಾನ್ ಬಾಯ್ಸ್ 7 ಬಿಟ್ಟು ಬೇರೆ ಯಾವುದೇ ಕಂಜಂಕ್ಷನ್ ಬಂದು ಒಂದು ಇಂಡಿಪೆಂಡೆಂಟ್ ಒಂದು ಡಿಪೆಂಡೆಂಟ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ನಾವು ಹಿಯರ್ ಈಸ್ ಎಕ್ಸಾಂಪಲ್ಸ್ ಫಾರ್ ಯು ಟು ಐಡೆಂಟಿಫೈ simple, compound and complex. I went to Bangalore last week. I went to Bangalore last week. No conjunction, ಯಾವುದೇ conjunction ಇಲ್ಲ, ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದೆ. It is simple. You will pass the exam if you study hard. If you study hard, ನೋಡಿ ಡಿಪೆಂಡೆಂಟ್ ಕ್ಲಾಸ್. If you study hard, you will pass the exam. ಇಂಡಿಪೆಂಡೆಂಟ್ ಕ್ಲಾಸ್. ಮೊದಲು ಇಂಡಿಪೆಂಡೆಂಟ್ ಇದೆ, ಆಮೇಲೆ ಡಿಪೆಂಡೆಂಟ್ ಇದೆ. ಇಫ್ ಇಂದ ಅದು ಜಾಯಿನ್ ಆಗಿದೆ. ಇಫ್ ಬಂದಿರೋದು ಇದು ಫ್ಯಾನ್ ಬಾಯ್ಸಲ್ಲಿ ಕೋಆರ್ಡಿನೇಟ್ ಅಲ್ಲ, ಸಬಾರ್ಡಿನೇಟ್ ಆಗಿರೋದ್ರಿಂದ ಇಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಶೀಲಾ ಈಸ್ ಗುಡ್ ಗರ್ಲ್ ಬಟ್ ಶಿ ಈಸ್ ಲೇಜಿ. ನೋಡಿ ಬಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸೊ ಇಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. ನೋಡಿ 2 ಇಂಡಿಪೆಂಡೆಂಟ್. ಶೀಲಾ ಈಸ್ ಗುಡ್ ಗರ್ಲ್, ಶೀಲಾ ಗುಡ್ ಗರ್ಲ್ ಅಂದ್ರೂ ಅರ್ಥ ಸಿಗುತ್ತೆ. ಶಿ ಈಸ್ ಲೇಜಿ, ಅವಳು ತುಂಬ ಲೇಜಿ ಅಂದರೂ ಅರ್ಥ ಇದೆ. 2 ಇಂಡಿಪೆಂಡೆಂಟ್ ಕ್ಲಾಸು ಬಟ್ ಇಂದ ಜಾಯಿನ್ ಆಗಿರೋದ್ರಿಂದ ಅದು ಕಾಂಪೌಂಡ್ ಸೆಂಟೆನ್ಸ್. ಐ ವಾಸ್ ಲೇಟ್ ಬಿಕಾಸ್ ಮೈ ಫ್ರೆಂಡ್ ಡಿಡಂಟ್ ಪಿಕ್ಡ್ ಮೀ ಆನ್ ಟೈಮ್. ನೋಡಿ ಬಿಕಾಸ್ ಅನ್ನೋದಿರೋದ್ರಿಂದ ಇಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಐ ವಾಸ್ ಲೇಟ್ ಅನ್ನೋದು ಇಂಡಿಪೆಂಡೆಂಟ್, ಬಿಕಾಸ್ ಮೈ ಫ್ರೆಂಡ್ ಡಿಡಂಟ್ ಪಿಕ್ಡ್ ಮೀ ಆನ್ ಟೈಮ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. My wife wanted to visit zoo while I prefer museum. ಇದೇನಾಗಿರುತ್ತೆ, ವೈಲ್ ಅಂತಕ್ಕಂಥದ್ದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಎಸ್, ಇಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಐ ಮಿಸ್ಡ್ ದಿ ಬಸ್ ಈವನ್ ದೋ ಐ ವೋಕ್ ಅಪ್ ಅರ್ಲಿ. ಐ ಮಿಸ್ಡ್ ದಿ ಬಸ್ ಸ್ವತಂತ್ರ ವಾಕ್ಯ. ಈವನ್ ದೋ ಐ ವೋಕ್ ಅಪ್ ಅರ್ಲಿ ಡಿಪೆಂಡೆಂಟ್ ಕ್ಲಾಸ್. ಇದು ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಐ ಲೈಕ್ ಕಾಫಿ ಆ್ಯಂಡ್ ಮೈ ಫ್ರೆಂಡ್ ಲೈಕ್ಸ್ ಟೀ. ಅಂಡ್ ಇಂದ ಜಾಯಿನ್ ಆಗಿದೆ. ಐ ಲೈಕ್ ಕಾಫಿ, ನನ್ನ ಕಾಫಿ ಇಷ್ಟ, ಒಂದು ಸ್ವತಂತ್ರ ವಾಕ್ಯ. ಮೈ ಫ್ರೆಂಡ್ ಲೈಕ್ ಟೀ, ನನ್ನ ಫ್ರೆಂಡ್ ಟೀಯನ್ನು ಇಷ್ಟಪಡ್ತಾನೆ, ಅದು ಒಂದು ಸ್ವತಂತ್ರ ವಾಕ್ಯ. 2 ಜಾಯಿನ್ ಆಗಿರೋದು ಯಾವುದರಲ್ಲಿ, ಅಂಡ್ ಅದು ಫ್ಯಾನ್ ಬಾಯ್ಸಲ್ಲಿ ಬರುತ್ತೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಇಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. ಆ್ಯಂಡ್ ಲಾಸ್ಟ್ ಒನ್, ರಾಜು ಪ್ಲೇಸ್ ವಾಲಿಬಾಲ್. ರಾಜು ಸಬ್ಜೆಕ್ಟ್, ಪ್ಲೇಸ್ ವರ್ಬ್ ಇದೆ, ಯಾವುದೇ ಕಂಜಂಕ್ಷನ್ ಇಲ್ಲ. ಇದು ಸಿಂಪಲ್ sentence and independent clause. I hope you understood very well. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮಕ್ಕಳೇ. Now let us make some transformation of these sentences. ಈ ವಾಕ್ಯಗಳ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನು ನೋಡೋಣ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂದಾಗ ಕನ್ವರ್ಟ್ ಫ್ರಮ್ ಸಿಂಪಲ್ ಟು ಕಾಂಪೌಂಡ್, ಕಾಂಪೌಂಡ್ ಟು ಕಾಂಪ್ಲೆಕ್ಸ್. ಮಕ್ಕಳೇ ಇಲ್ಲಿ ಗಮನ ಕೊಟ್ಟು ಕ್ಲೀನಾಗಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನು ನೋಡ್ಕೊಳ್ಳಿ. ನಿಮಗೆ ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ತುಂಬ ಸರಳವಾಗಿ ಅರ್ಥ ಆಗುತ್ತೆ. ಹಾಗಾದರೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ಸನ್ನು ಶುರು ಮಾಡೋಣ. ಮೊದಲಿಗೆ ಸಿಂಪಲ್ ಸೆಂಟೆನ್ಸ್. ವಿ ರೀಡ್ ಟು ಲರ್ನ್. ನಾವು ಓದೋದು ಕಲಿಯೋದಕ್ಕೆ. ವಿ ರೀಡ್ ಟು ಲರ್ನ್. ನೋಡಿ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದೆ, ಅದು ಸಿಂಪಲ್ ಸೆಂಟೆನ್ಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್. ಈಗ ಕಾಂಪೌಂಡ್ ಆಗಬೇಕಾದ್ರೆ ಫ್ಯಾನ್ ಬಾಯ್ಸ್ 7 ಒಂದು ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನನ್ನು ಏನು ಮಾಡಬೇಕು, ಇದೇ ವಾಕ್ಯಕ್ಕೆ ನಾವು ಜಾಯಿನ್ ಮಾಡಬೇಕು. ಹೇಗೆ ನೋಡಿ, ವಿ ರೀಡ್ ಆ್ಯಂಡ್ ವಿ ಲರ್ನ್. ವಿ ರೀಡ್ ಆ್ಯಂಡ್ ವಿ ಲರ್ನ್. ನಾವು ಓದ್ತೇವೆ ಮತ್ತು ನಾವು ಕಲಿತೇವೆ. ಇಲ್ಲಿ ವಿ ರೀಡ್ ಕೂಡ ಅರ್ಥ ಇದೆ, ವಿ ಲರ್ನ್ಗೂ ಸಹ ಅರ್ಥ ಇದೆ. 2 ಸಹ ಇಂಡಿಪೆಂಡೆಂಟ್ ಕ್ಲಾಸ್ಗಳು. ಅದು ಅಂಡ್ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನಿಂದ ಜಾಯಿನ್ ಆಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಕಾಂಪೌಂಡ್ ಸೆಂಟೆನ್ಸ್. ನೌ ಲೆಟ್ಸ್ ಮೇಕ್ ಇಟ್ ಟು ಕಾಂಪ್ಲೆಕ್ಸ್. ವಿ ರೀಡ್ ಸೋ ದಟ್ ವಿ ಕ್ಯಾನ್ ಲರ್ನ್. ವಿ ರೀಡ್ ಸೋ ದಟ್ ವಿ ಕ್ಯಾನ್ ಲರ್ನ್. ನೋಡಿ ವಿ ರೀಡ್ ಅನ್ನೋದು ಇಂಡಿಪೆಂಡೆಂಟ್, ಸೋ ದಟ್ ವಿ ಕ್ಯಾನ್ ಲರ್ನ್ ಅನ್ನೋದು ಡಿಪೆಂಡೆಂಟ್. ಸೋ ದಟ್ ವಿ ಕ್ಯಾನ್ ಲರ್ನ್ ಅಂದರೆ ಅರ್ಥನೇ ಸಿಗಲ್ಲ. ಸೋ ದಟ್ ವಿ ಕ್ಯಾನ್ ಲರ್ನ್ ಅಂದರೆ ನಾವು ಕಲ್ತು ಬಿಟ್ಟಿದ್ದೀವಿ ಎಂದರಿಂದ ಅಂದರೆ ಅರ್ಥ ಇಲ್ಲ. ವಿ ರೀಡ್ ಅಂತ ಸೇರಿದರೆ ಮಾತ್ರ ವಾಕ್ಯಕ್ಕೆ ಅರ್ಥ ಬರುತ್ತೆ. ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ವಿ ರೀಡ್ ಸೋ ದಟ್ ವಿ ಕ್ಯಾನ್ ಲರ್ನ್.
he is too weak to walk. ಈಗ ಇದನ್ನ ಕಾಂಪೌಂಡ್ ಸೆಂಟೆನ್ಸ್ ಅನ್ನು ಮಾಡಿದಾಗ he is very weak and he cannot walk. ನೋಡಿ, ಅಂಡ್ ಇಂದ ಎರಡು ವಾಕ್ಯ ಜಾಯಿನ್ ಆಗಿದೆ, ಅರ್ಥ ಚೇಂಜ್ ಆಗ್ತಾ ಇಲ್ಲ. he is very weak and he cannot walk. he is so weak that he cannot walk. ನೋಡಿ, ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ದಟ್ ಅನ್ನ ಬಳಸ್ಕೊಂಡಿದ್ದೀವಿ. he is so weak that he cannot walk. ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ಲ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ದಟ್ ಆಗಿರೋದ್ರಿಂದ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್, ಇಟ್ ವಾಸ್ ಎ ರೆಡ್ ಬಾಲ್. ಅದು ಒಂದು ಕೆಂಪು ಬಾಲು. ಈಗ ಇದನ್ನ ಕಾಂಪೌಂಡ್ ಮಾಡೋಣ. ಇಟ್ ವಾಸ್ ಎ ರೆಡ್ ಬಾಲ್ ಅಂಡ್ ಇಟ್ ವಾಸ್ ಎ ಬಾಲ್ ಅಂಡ್ ಇಟ್ ವಾಸ್ ರೆಡ್. ಇಟ್ ವಾಸ್ ಎ ಬಾಲ್ ಅಂಡ್ ಇಟ್ ವಾಸ್ ರೆಡ್ ಒಂದೇ ಅರ್ಥ ಕೊಡುತ್ತೆ. ಎರಡೂ ಸಹ ಸ್ವತಂತ್ರ ವಾಕ್ಯಗಳು. ಈಗ ಇದನ್ನ ಕಾಂಪ್ಲೆಕ್ಸ್ ಮಾಡಬೇಕಾದ್ರೆ ಇಟ್ ವಾಸ್ ಎ ಬಾಲ್ ದಟ್ ವಾಸ್ ರೆಡ್ ಅಥವಾ ಇಟ್ ವಾಸ್ ಎ ಬಾಲ್ ವಿಚ್ ವಾಸ್ ರೆಡ್. ಅಲ್ಲಿಗೆ ದಟ್ ಆ್ಯಂಡ್ ವಿಚ್ ಎರಡೂ ಸೇರಿಸಿ ಎರಡು ರೀತಿ ವಾಕ್ಯ ಮಾಡ್ಬೋದು. ಆದರೆ ಇವೆರಡೂ ಸಹ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರೋದ್ರಿಂದ ಇಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. He tried his best to be succeed. He tried his best but he didn't succeed. Though he tried his best he didn't succeed. ನೋಡಿ, ದೋ ಅಂತಕ್ಕಂಥ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿರೋದ್ರಿಂದ ಇಟ್ ಈಸ್ ಕಾಂಪ್ಲೆಕ್ಸ್. he tried his best but ಅಂತಕ್ಕಂಥದ್ದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿದೆ, ಸೊ ಇಟ್ ಈಸ್ ಕಾಂಪೌಂಡ್. he has tried his best, he didn't succeed. ಎರಡೂ ಸಹ ಇಂಡಿಪೆಂಡೆಂಟ್ ಇದೆ. ಕಾಂಪ್ಲೆಕ್ಸ್ ಅಲ್ಲಿ ನೋಡಿ, ದೋ he tried his best ಇದು ಡಿಪೆಂಡೆಂಟ್, he didn't succeed ಇದು ಇಂಡಿಪೆಂಡೆಂಟ್ ವಾಕ್ಯ ಆಗಿರುತ್ತೆ. ನಾವು ಯು ಕಾಲ್ಡ್ ಮಿ ಹಿಯರ್, ನೀನು ನನ್ನನ್ನು ಇಲ್ಲಿಗೆ ಕರೆದೆ. ಕಾಂಪೌಂಡ್ ಸೆಂಟೆನ್ಸ್ ನೋಡಿ, ಯು ಕಾಲ್ಡ್ ಮಿ ಹಿಯರ್ ಅಂಡ್ ಹಿಯರ್ ಐ ಆಮ್. ಯು ಕಾಲ್ಡ್ ಮಿ ಅಂಡ್ ಹಿಯರ್ ಐ ಆಮ್ ಎರಡೂ ಸಹ ಸ್ವತಂತ್ರವಾಗಿ ಅರ್ಥವನ್ನು ಕೊಡುತ್ತೆ. ಕಾಂಪ್ಲೆಕ್ಸ್ ನೋಡಿ, ಬಿಕಾಸ್ ಯು ಕಾಲ್ಡ್ ಮೀ ಐ ಆಮ್ ಹಿಯರ್. ನೋಡಿ, ಬಿಕಾಸ್ ಯು ಕಾಲ್ಡ್ ಮೀ ಅನ್ನೋದು ಡಿಪೆಂಡೆಂಟ್ ವಾಕ್ಯ, ಐ ಆಮ್ ಹಿಯರ್ ಅನ್ನೋದು ಇಂಡಿಪೆಂಡೆಂಟ್ ವಾಕ್ಯವಾಗಿರುತ್ತೆ. ಇದನ್ನೇ ನಾವು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಲಾಸ್ಟ್ ಸಿಂಪಲ್ ನೋಡಿ, ಲಿಸನ್ ಐ ವಿಲ್ ಟೆಲ್ ಯು. ಲಿಸನ್ ಐ ವಿಲ್ ಟೆಲ್ ಯು. ಲಿಸನ್ ಆ್ಯಂಡ್ ಐ ವಿಲ್ ಟೆಲ್ ಯು. ಲಿಸನ್ ಆ್ಯಂಡ್ ಐ ವಿಲ್ ಟೆಲ್ ಯು ಆಲ್. ನೌ ಕಾಂಪ್ಲೆಕ್ಸ್ ನೋಡಿ, ಇಫ್ ಯು ಲಿಸನ್ ಐ ವಿಲ್ ಟೆಲ್ ಯು. ಇಫ್ ಯು ಲಿಸನ್ ಐ ವಿಲ್ ಟೆಲ್ ಯು. ನೋಡಿ, ಇಫ್ ಇಂದ ಒಂದು ಸಬಾರ್ಡಿನೇಟ್ ಆ್ಯಂಡ್ ಕಂಜಂಕ್ಷನ್ ಬಂದಿರೋದ್ರಿಂದ ಇದನ್ನು ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಈ ವಾಕ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಸಿಂಪಲ್ ಅಂದಾಗ ಒಂದು ಇಂಡಿಪೆಂಡೆಂಟ್ ವಾಕ್ಯವಾಗಿರುತ್ತೆ, ಅಲ್ಲಿ ಒಂದು ಸಬ್ಜೆಕ್ಟ್ ಒಂದು ವರ್ಬನ್ನು ಒಳಗೊಂಡಿರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಅಂದಾಗ ಎರಡು ಇಂಡಿಪೆಂಡೆಂಟ್ ವಾಕ್ಯಗಳಿರುತ್ತೆ, ಅವು ಫ್ಯಾನ್ ಬಾಯ್ಸ್, ಫಾರ್ ಅಂಡ್ ನಾರ್, ಬಟ್, ಆರ್, ಎಟ್, ಸೋ ಇವುಗಳಿಂದ ಎರಡು ಇಂಡಿಪೆಂಡೆಂಟ್ ವಾಕ್ಯಗಳು ಕನೆಕ್ಟ್ ಆಗಿರುತ್ತವೆ, ಅದು ಕಾಂಪೌಂಡ್. ಕಾಂಪ್ಲೆಕ್ಸ್ಗೆ ಬಂದಾಗ ಒಂದು ಇಂಡಿಪೆಂಡೆಂಟ್ ವಾಕ್ಯ, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ದೇ ಆರ್ ಕನೆಕ್ಟೆಡ್ ಬೈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ನಿಂದ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇನ್ನೊಂದು ಡಿಪೆಂಡೆಂಟ್ ಕ್ಲಾಸು ಜಾಯಿನ್ ಆಗಿದ್ರೆ ಅದನ್ನು ಕಾಂಪ್ಲೆಕ್ಸ್ ಅಂತ ಕರಿತೇವೆ. ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ಸು ಫ್ಯಾನ್ ಬಾಯ್ಸ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನಿಂದ ಜಾಯಿನ್ ಆಗಿದ್ದರೆ ಅದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೇವೆ. ಸಿಂಪಲ್ ಸೆಂಟೆನ್ಸ್ ಅಂದಾಗ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದ್ದು ಪೂರ್ತಿ ಅರ್ಥವನ್ನು ಕೊಡಬೇಕು, ಅಥವಾ ಒಂದು ಇಂಡಿಪೆಂಡೆಂಟ್ ಕ್ಲಾಸನ್ನೇ ನಾವು ಸಿಂಪಲ್ ಸೆಂಟೆನ್ಸ್ ಅಂತಲೂ ಸಹ ಕರಿಬಹುದು. ದಿಸ್ ಈಸ್ ದ ವಿಡಿಯೋ ಆಫ್ ದಿ ಸೆಂಟೆನ್ಸಸ್, ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ sentences. Dear students, I hope you understood the types of sentences, simple, compound and complex. If you want to get better understanding, watch this video once again and try some sentences or try some to do some independent class and dependent class and practice them very well and make them compound and complex for your better understanding. Thank you for watching this video.